ನಾಳಿಂದ ಕಂಪ್ಲೀಟ್ ಬಂದ್ ಮಾಡ್ತೀರಾ? ಎಲ್ಲದೂ ಬಂದ್ ಮಾಡ್ತೀರಾ? ಹೋದಾಗ ಮಾಡ್ಲೇಬೇಕಾಗುತ್ತಲ್ಲ ಸರ್, ನಮ್ಗೆ ಅಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ. ಆಯ್ತಮ್ಮ, ಟಾರ್ಗೆಟ್ ಅಂತ ನೋಡಿ ಆ ತರ ಹೇಳ್ಬೇಡಿ. ಟಾರ್ಗೆಟ್ ಅಂತ ಅಂದವಾಗ ಕಂಪ್ಲೀಟ್ ಎಲ್ಲದೂ ಬಂದ್ ಮಾಡಿಲ್ಲ. ಯಾಕೆ ಬಡವರಿಗೆ ಬದುಕಬಾರ್ದು ನಿಮ್ಗೆ? ಸರ್ ನಾವೊಬ್ಬರೇ ಅಲ್ಲ ಮಾಡ್ತಾ ಇರೋದು, ಇವಾಗ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ಮಾಡ್ತಾ ಇದ್ದಾರೆ. ಆಯ್ತಮ್ಮ, ನೀವೇ ಬಂದು ನಿಲ್ಸಿದ್ದಾರೆ, ಪೊಲೀಸರು ನಿಲ್ಸಿದ್ದಾರೆ ಗಾಡಿನ. ಬರ್ತಿದೆ ಸರ್, ನನಗೆ ಬರ್ತಾ ಇದ್ದಾರೆ. ನೋಡಮ್ಮ, ಮಿನಿಸ್ಟರ್ ಡಿಸಿ ಮೇಡಮ್ ಇದ್ದಾರೆ, ಸ್ವಲ್ಪ ಸರಿಯಾಗಿ ಮಾತಾಡಿ ಆಯ್ತಾ? ಈಗ ಒಬ್ಬ ಬಡವ ಅದು ಮಣ್ಣು ಏನು ಮಿಚ್ಚಿದ ರೀತಿ, ಅದು ಏನು ರೀತಿ ಪ್ಯೂರ್ ರೀತಿನ ಅದು ನೋಡೋದು ಗೊತ್ತಾಗಬೇಕು. ನೋಡಿರೋದು ಅಂದ ಕಾರಣ ನೀವು ಕೇಸ್ ಹಾಕ್ತಿರಲ್ಲ, ನೀವು ಟಾರ್ಗೆಟ್ ಅಂತ ಹೇಳಿ ಬಡವ ಸತ್ತು ನೋಡಿಲ್ಲ ಅವನು. ಪೆನಾಲ್ಟಿ ಆಯ್ತಮ್ಮ, ಪೆನಾಲ್ಟಿ ಎಷ್ಟಾಗ್ತಿರೋದು? ಆಯ್ತು, 4 ಪ್ರಕಾರ ನೀವು ಕೆಲಸ ಮಾಡಿ ನಾನು ನೋಡ್ತೀನಿ. ನೀವು 4 ಪ್ರಕಾರ ಆಯ್ತಮ್ಮ, ಪ್ರಕಾರ ನೀವು ಕೆಲಸ ಮಾಡಿ ನಿಮ್ಮ ಡಿಸ್ಟಿಕ್ ಅಲ್ಲಿ ನಾನು ಸಮಿತಿನಲ್ಲಿ ಇಟ್ಟು ನಾವು ಮಾಡಿ NGTಯನ್ನು ಇದು ಮಾಡಿಕೊಂಡು ನಾವು ಇದಕ್ಕೆ ಪರ್ಮಿಟ್ ಅನ್ನ ಕೊಟ್ಟಿದ್ವಿ. NDPನ ಹೋಗ್ತಾ ಇತ್ತು. ಅದು ಸೆಪ್ಟೆಂಬರ್ 1ಕ್ಕೆ NOC ಸ್ಟಾಪ್ ಆಯ್ತು, EC ಸ್ಟಾಪ್ ಆಯ್ತು. ಸೊ ಹಾಗಾಗಿ ಈಗ NDP ಯಾವುದು ಪರ್ಮಿಟ್ ಬರ್ತಾ ಇಲ್ಲ, ಈಗ ಸ್ಟಾಪ್ ಆಗಿದೆ. ಈಗ ಮುಂದೆ ಮಾಡಬೇಕು ಅಂತ ಹೇಳಿದ್ರೆ ನಾವು CRZ ಇದರಲ್ಲಿ NITK ಇಂದ ಅವ್ರದ್ದು ಇದನ್ನ ಮಾಡಿಸಿ, ಇದನ್ನ ಸ್ಯಾಂಡ್ ಬಾಕ್ಸ್ ನ ಐಡೆಂಟಿಫೈ ಮಾಡಿ ನಾವು ಅದನ್ನ ಮೀಟಿಂಗ್ ಅಲ್ಲಿ ಇಟ್ಟು ಮತ್ತೆ MDPನ ಇದು ಮಾಡ್ಬೇಕು. ಅಷ್ಟರೊಳಗಡೆ ಇವ್ರು ಏನ್ ಮಾಡಿದ್ದಾರೆ, NGT ಅವರು ಇದು MDPನೇ ತಪ್ಪು ಇಲ್ಲಿಗಲ್ ಮಾಡ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ಹೋಗಿದ್ದಾರೆ ಸರ್, NGTಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದು ಕೇಸ್ ನಡೀತಾ ಇದೆ ಸರ್. ಇವಾಗ ಅದನ್ನು ಕೂಡ ಇನ್ನೊಂದು 3 ಮಂತ್ಸ್ ಅಥವಾ 4 ಮಂತ್ಸ್ ಒಳಗಡೆ ಕ್ಲಿಯರ್ ಆಗ್ಬೋದು ಸರ್. ಅಷ್ಟರೊಳಗಡೆ ಇನ್ನೊಂದು 252 ಕೇಸ್ ಅದು NGTದು, ಅದು ಕೂಡ 4th ಆಗಿದೆ ಸರ್. ಅದು ಬಂದಾದ್ಮೇಲೆ ನಾವು ಏನಿದ್ರು ಪರ್ಮಿಟ್ ಕೊಡ್ಲಿಕ್ಕೆ ನಾವು ಆಗತ್ತೆ ಸರ್. ಅಲ್ಲಿವರೆಗೂ ನಮಗೆ ಇಲ್ಲಿಗಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸರ್.